ವಿಶೇಷ ಅವರೆಕಾಳಿನ ಸಾಗು. ಸೀಸನಲ್ ಆದ ಈ ಕಾಳನ್ನು ಬಳಸಿ ಅನೇಕ ರೆಸಿಪಿಗಳಾದ ಉಪ್ಪಿಟ್ಟು, ಅವರೆಕಾಳಿನ ಬಾತ್, ಸಾಂಬಾರ್ ಇತ್ಯಾದಿ ತಯಾರು ಮಾಡ್ತೇವೆ. ಆದರೆ ನಾನಿವತ್ತು ಮಾಡುವಂಥ ಈ ಅವರೆಕಾಳಿನ ಸಾಗು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ. ರುಚಿಯಂತೂ ಅದ್ಭುತವಾಗಿರ್ತದೆ. ಚಪಾತಿ, ಪೂರಿ, ದೋಸೆ ಯಾವುದರ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡೋದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಕುಕ್ಕರ್ ಪ್ಯಾನಲ್ಲಿ ಒಂದು ಅರ್ಧ ಕೆಜಿಯಷ್ಟು ತೊಳೆದ ಅವರೆಕಾಳನ್ನು ಸೇರಿಸುವ. ಒಂದು ದೊಡ್ಡ ಕಪ್ಪಷ್ಟು ನೀರನ್ನು ಸೇರಿಸಿ, ರುಚಿಗೆ ಉಪ್ಪು, ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಕುಕ್ಕರನ್ನು ಗ್ಯಾಸಲ್ಲಿ ಇಡಬೇಕು. ಈಗ ಕುಕ್ಕರಿದು ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ಒಂದು 4 ಸೀಟಿ ತೆಗಿಬೇಕು. ಈ ಬದಿ ಸಾಗುವಿಗೆ ಕೆಲವು ಸಾಮಗ್ರಿಗಳನ್ನು ಗ್ರೈಂಡ್ ಮಾಡಬೇಕು. ಒಂದು 6 ಬೆಳ್ಳುಳ್ಳಿದು ಬೀಜ, 1 ಹಿಡಿ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸು, 1 ಟೀ ಸ್ಪೂನ್ ಜೀರಿಗೆ, 1 ಇಂಚು ಶುಂಠಿ ತುಂಡು, ಇವಿಷ್ಟನ್ನು ಮಿಕ್ಸಿ ಜಾರಿಗೆ ಸೇರಿಸುವ. ಇದರ ಜೊತೆಗೆ ಕೆಲವು ಇಡೀ ಗರಂ ಮಸಾಲೆಯನ್ನು ಸಹ ಸೇರಿಸ್ತಾ ಇದ್ದೇನೆ. 1 ಸ್ಟಾರ್ ಆ್ಯನೀಸ್, 2 ದಾಲ್ಚಿನ್ನಿದು ತುಂಡು, 1 ಮೊಗ್ಗು, 4 ಲವಂಗ, 10 ಏಲಕ್ಕಿದು ಬೀಜ, ಇವಿಷ್ಟನ್ನು ಸಹ ಸೇರಿಸುವ. 2 ಸ್ಪೂನ್ ಹುರಿಗಡಲೆ ಬೀಜ, 4 ಸ್ಪೂನಷ್ಟು ತೆಂಗಿನ ತುರಿ, 1/4 ಸ್ಪೂನ್ ಅರಶಿನ ಹುಡಿಯನ್ನು ಸಹ ಸೇರಿಸಿ ರುಬ್ಲಿಗೆ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸಹ ಸೇರಿಸಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಬೇಕು. ಈ ಬದಿ ಕಡಾಯಿಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ 2 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಎಣ್ಣೆ ಬಿಸಿಯಾದ ತಕ್ಷಣ ಅರ್ಧ ಸ್ಪೂನ್ ಸಾಸಿವೆ, ಅಷ್ಟೇ ಪ್ರಮಾಣದ ಉದ್ದಿನ ಬೇಳೆಯನ್ನು ಸೇರಿಸಿ ಫ್ರೈ ಮಾಡುವ. ಇಲ್ಲಿ ಸಾಸಿವೆ ಸಿಡಿಯಲು ಪ್ರಾರಂಭವಾಗುವಾಗ 2 ಸಣ್ಣಗೆ ಹೆಚ್ಚಿಟ್ಟ ನೀರುಳ್ಳಿ, 10 ಕರಿಬೇವಿನ ಎಲೆಯನ್ನು ಸಹ ಸೇರಿಸಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹಿಂಗಿನ ಹುಡಿ, ಒಂದು ಸಾಧಾರಣ 1/4 ಸ್ಪೂನಷ್ಟು ಹಿಂಗಿನ ಹುಡಿಯನ್ನು ಸಹ ಸೇರಿಸುವ. ನೀರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಿ ಈ ಬಣ್ಣಕ್ಕೆ ಬರುವಾಗ 2 ದೊಡ್ಡ ಟೊಮೆಟೊಗಳನ್ನು ಸಹ ಸೇರಿಸಬೇಕು. ಟೊಮೆಟೊ 2 ರಿಂದ 3 ನಿಮಿಷ ಫ್ರೈ ಆದ ಮೇಲೆ ರುಬ್ಬಿದ ಮಸಾಲೆಯನ್ನು ಸಹ ಸೇರಿಸುವ. ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಇದಕ್ಕೆ ಸೇರಿಸಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಸಿಯಾಗಿರುವುದರಿಂದ ಚೆನ್ನಾಗಿ ಫ್ರೈ ಮಾಡಬೇಕು. ಮಸಾಲೆಗೆ ಸ್ವಲ್ಪವೇ ಉಪ್ಪನ್ನು ಸೇರಿಸುವ. ಅವರೆಕಾಳು ಬೇಯಿಸುವಾಗ ಉಪ್ಪು ಸೇರಿಸಿರುವುದರಿಂದ ನಾನು 1/4 ಸ್ಪೂನಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ಚೆನ್ನಾಗಿ ಈ ಮಸಾಲೆ ಇದೆಯಲ್ಲ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು. ಸೇರಿಸಿರುವ ಈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಹಸಿಯಾಗಿ ಇರುವುದರಿಂದ ಚೆನ್ನಾಗಿ ಫ್ರೈ ಆಗಬೇಕು. ಈ ಬದಿ ಅವರೆಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಮಸಾಲೆಗೆ ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ. ಬೇಯಿಸಿದ ಅವರೆಕಾಳನ್ನು ಈ ಕಡಾಯಿಯಲ್ಲಿ ಸೇರಿಸುವ, ಮಿಕ್ಸ್ ಮಾಡುವ. ಈ ಮಸಾಲೆದು ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿ ಇರಬೇಕು. ಪರ್ಫೆಕ್ಟ್ ಆಗಿದೆ ಇದು. ಪುನಃ ನೀರು ಸೇರಿಸಬೇಕಾಗಿಲ್ಲ. 3 ರಿಂದ 4 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು. ಈಗ ಇದು ಇಷ್ಟು ಬೆಂದ ಮೇಲೆ ಇದರ ಲಿಡ್ಡನ್ನು ತೆಗೆಯುವ. ಉಪ್ಪು, ಹುಳಿ, ಖಾರ ಪರ್ಫೆಕ್ಟ್ ಆಗಿದೆ. ಇಷ್ಟಾಗುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡುವ. ಈ ಸೀಸನಲ್ ಸ್ಪೆಷಲ್ ಅವರೆಕಾಳಿನ ಸಾಗು ಇಲ್ಲಿ ರೆಡಿಯಾಗಿದೆ. ಚಪಾತಿ ಜೊತೆಗೆ ಸೂಪರ್ ಟೇಸ್ಟ್ ಆಗುವಂಥ ಈ ಸಾಗು ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿ ಹೊಂದಿಕೊಳ್ತದೆ. ನೀವು ಇದನ್ನು ಅಕ್ಕಿ ರೊಟ್ಟಿ, ಪೂರಿ, ದೋಸೆ ಯಾವುದರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ರುಚಿಯಂತೂ ಎಕ್ಸಲೆಂಟ್ ಆಗಿರ್ತದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.